ಓಕೆ, ನಾನು ಆ್ಯಕ್ಟರ್ ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಪಾಲಿಟಿಷಿಯನ್ ಒಬ್ಬರು ಆ್ಯಕ್ಟರ್ ಆಗಿ ಬದಲಾಗಿದ್ದಾರೆ. ನಾನು ಆ್ಯಕ್ಟರ್ ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅತ್ಯುತ್ತಮವಾದ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಈಗ ಪಾಲಿಟಿಷಿಯನ್ ಒಬ್ಬರು ಆ್ಯಕ್ಟರ್ ಆಗಿ ಬದಲಾಗಿದ್ದಾರೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ವಿಡಿಯೋ ಸಾಕ್ಷ್ಯಗಳಿವೆ. ಈ ವಿಡಿಯೋಗಳಲ್ಲಿ ಕೇಳಿ ಬರುತ್ತಿರೋ ಧ್ವನಿ ಇದೆಯಲ್ಲ, ವಾಯ್ಸ್ ಯಾರ್ದು ಅಂತ ಗೊತ್ತಾಗಬೇಕು. ಮೊನ್ನೆ ಎಲ್ಲ ಹಿಂಗೆ ನಿಲ್ಲಿಸ್ಬಿಟ್ಟು ಫೋಟೋ ಎಲ್ಲ ತೆಗೆದಿದ್ದಾರೆ, ಅದಕ್ಕೂ ಇದಕ್ಕೂ ಹೋಲಿಕೆ ಇದೆ ಅಂತ ನೋಡಿದ್ದಾರೆ. ಈಗ ವಾಯ್ಸ್, ಆ ವಿಡಿಯೋದಲ್ಲಿ ವಾಯ್ಸ್ ಮತ್ತು ಇವರ ವಾಯ್ಸ್ ಸೇಮಾ, ಅದರಲ್ಲಿ ಕೇಳಿ ಬರುತ್ತಿರೋ ಧ್ವನಿ ಪ್ರಜ್ವಲ್ ರದ್ದೆ ಅಂತ ಖಚಿತಪಡಿಸಲು ಪೊಲೀಸರು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಮಾತಾಡಿ ಅಂತ. ಈ ವೇಳೆ ಪ್ರಜ್ವಲ್ ರೇವಣ್ಣ ಪೊಲೀಸರಿಗೆ ಒಂದು ಚಮಕ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ. ಹೆಂಗೆ ಅಂತಂದರೆ ವಾಯ್ಸ್ ಚೇಂಜ್ ಮಾಡೋದು, ಮಾತಾಡೋಕೆ ವಾಯ್ಸ್ ಚೇಂಜ್ ಅದೇ ಅನ್ನಲ್ಲ. ಪಾಲಿಟಿಷಿಯನ್ನು ಆ್ಯಕ್ಟರ್ ಆಗ್ತಾ ಇದ್ದಾರೆ. ಏನೆಲ್ಲ ಮಾಡಿದರು ಪ್ರಜ್ವಲ್ ರೇವಣ್ಣ, ಬನ್ನಿ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗಿದ್ದೇನೆ. ಮೊದಲೇ ಒಳ್ಳೆ ಕಲಾವಿದ, ಅದು ಜಗಜ್ಜಾಹೀರಾಗಿದೆ. ಈಗ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಆಗ್ತಾ ಇದ್ದಾರೆ. ವಾಯ್ಸ್ ಟೆಸ್ಟ್ ವೇಳೆ ಧ್ವನಿ ಬದಲಿಸಲು ಪ್ರಜ್ವಲ್ ಪ್ರಯತ್ನ ಪಡ್ತಾ ಇದ್ದಾರಂತೆ. ಪ್ರಜ್ವಲ್ ಆಡಿಯೋ ವಿಡಿಯೋ ತನಿಖೆ ಮಾಡ್ತಿರೋ SIT ತಂಡ ವಿಡಿಯೋ ಸತ್ಯಾಸತ್ಯತೆ ತಿಳಿಯಲು ಪ್ರಜ್ವಲ್ ಅವರ ವಾಯ್ಸ್ ಟೆಸ್ಟನ್ನು ಪಡೀತಾ ಇದ್ದಾರೆ. ಮೊದಲು ಫೋಟೋ ಎಲ್ಲ ತೆಗೆಸಿದ್ರು, ಫುಲ್ ತೆಗೆದುಬಿಟ್ಟು ಎಲ್ಲ ಫೋಟೋ ತೆಗೆದು ಅದರಲ್ಲಿ ಕಾಣೋದು ಇದರಲ್ಲಿ ಕಾಣೋದು, ಕೈ ಮತ್ತೊಂದು ಎಲ್ಲ ಅಂಗಾಂಗಗಳೆಲ್ಲ ಅದೇ ಇದೆಯಾ ಅಂತೇಳಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಆನಂತರ ಅದರಲ್ಲಿ ಕೇಳ್ತಿರೋ ವಾಯ್ಸ್ ಇದೆಯಲ್ಲ ಸಣ್ಣ ಪುಟ್ಟದ್ದು, ಈ ವಾಯ್ಸನ್ನು ಇದು ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಾಗ ಆ ವಾಯ್ಸನ್ನು ತಗೊಂಡು ಇಂಚಿಂಚು ಮಾಹಿತಿಗಳನ್ನು ತೆಗೆದು, ಹಾಗೆಯೇ ಆ ವಿಡಿಯೋದಲ್ಲಿರೋ ವಾಯ್ಸ್ ಮತ್ತು ಈ ವಿಡಿಯೋದಲ್ಲಿರೋ ವಾಯ್ಸ್ ಸೇಮ್ ಇರುತ್ತಾ ಅನ್ನೋದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಪ್ರಜ್ವಲ್ ರೇವಣ್ಣ ಅಂತ ಅವರ ಕಲಾವಿದನಿಗೆ ಗೊತ್ತಿದೆ. ಅವರು ಬೇರೆ ಬೇರೆ ವಾಯ್ಸಲ್ಲಿ ಒಂಥರ ಮಿಮಿಕ್ರಿ ಥರ ಮಾಡ್ತಾ ಇದ್ದಾರೆ. ಖುದ್ದು ಪ್ರಜ್ವಲ್ ಅವರನ್ನು ಪರೀಕ್ಷೆಗೆ ಒಳಪಡಿಸಿದ್ದ SIT ವಾಯ್ಸ್ಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಧ್ವನಿ ಬದಲಿಸಲು ಪ್ರಜ್ವಲ್ ಪ್ರಯತ್ನ ಪಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕಳ್ಳಾಟ ಕಂಡು ಪೊಲೀಸರು ದಂಗು ಬಡಿದಿದ್ದಾರೆ. ವಿಡಿಯೋದ ಆಟ ಕಂಡು ಅನೇಕರು ದಂಗು ಬಡಿದಿದ್ದಾರೆ. ಈಗ ಇವರ ವಾಯ್ಸ್ ಆಟ ಕಂಡು ಪೊಲೀಸರು ದಂಗು ಬಡಿದಿದ್ದಾರೆ. ಈ ನಡುವೆ ಪ್ರಜ್ವಲ್ ಅವರ ಬಗ್ಗೆ ಒಂದು ದೊಡ್ಡದಾದಂಥ ಮಾಹಿತಿ ಹೊರಬಿದ್ದಿದೆ. ಹೆಂಗೆ ಇಷ್ಟರನ್ನೆಲ್ಲ ಕೆಲವರು ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ, ಹೆಂಗೆ ಇಷ್ಟರನ್ನೆಲ್ಲ ಕ್ಯಾಚ್ ಹಾಕೊಂಡ್ಬಿಟ್ರು ಅನ್ನೋ ರೀತಿಯಲ್ಲಿ ಮಾತಾಡೋದಿದ್ರೆ ಬನ್ನಿ ಹೇಳ್ತೀನಿ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಈತ ಕೆಲಸ ಕೇಳ್ಕೊಂಡು ಯಾರಾದರೂ ಬಂದಿರ್ತಾರಲ್ಲ, ಅವರನ್ನು ಬಿಡಲಿಲ್ಲ. ಯಾರನ್ನು ಬಿಡಲಿಲ್ಲ, ಕೆಲಸ ಕೇಳ್ಕೊಂಡು ಬಂದವರ ಮೇಲೆ ಕೂಡ ಎರಗಿದ್ದಾನೆ ರಾಕ್ಷಸ. ಕೆಲವರು ತಾಯಂದಿರು ಮಕ್ಕಳಿಗೊಂದು ಸೀಟ್ ಕೊಡಿಸಿ ಸರ್ ಅಂತ ಬಂದಿರ್ತಾರೆ. ಒಂದು ಸೀಟ್ ಕೊಡಿಸಿ ಸರ್, ಮಕ್ಕಳಿಗೆ ಸೀಟ್ ಕೇಳಿ ಬಂದವರನ್ನು ಕೂಡ ಬಿಟ್ಟಿಲ್ವಂತೆ. ಸೀಟ್ ಕೊಡ್ತೀವಿ, ನಮ್ಮ ಈ ಸೀಟಲ್ಲಿ ಕೂತ್ಕೊಳ್ಳಿ ಅಂತ. ಈ ಒಂದು ಕೆಲ ಪರಿಚಿತರ ಪತ್ನಿಯರೇ ಪ್ರಜ್ವಲ್ ರೇವಣ್ಣ ಟಾರ್ಗೆಟ್. ತನಗೆ ಓಟ್ ಹಾಕಿದವರು. ಆಮೇಲೆ ಈತನ ಬಳಿ ಒಂದಲ್ಲ ಎರಡಲ್ಲ 15 ಸಿಮ್ಗಳಿತ್ತಂತೆ, 15 ಸಿಮ್. ಆಮೇಲೆ ಮಹಿಳೆಯರಿಗೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಗೊತ್ತಾ ಇವನು ಪ್ರಜ್ವಲ್ಲು, ಹೇಳ್ತೀನಿ ಕೇಳಿ. ಕೆಲವರು ಏನು ಮಾಡ್ತಾರೆ, ಇವನ ಕಾಂಟ್ರಾಕ್ಟಿಗೆ ಸಿಕ್ಕಿದ ನಂತರ ಕೆಲ ಮಹಿಳೆಯರು ಪ್ರಜ್ವಲನ್ನು ಬ್ಲಾಕ್ ಮಾಡಿದ್ದಾರೆ ಪಾಪ ಹೆಣ್ಣುಮಕ್ಕಳು. ಇವನೇನು ಮಾಡ್ತಾರೆ, ಬ್ಲಾಕ್ ಮಾಡಿದರೆ ಬೇರೆ ನಂಬರಿಂದ ಕರೆ ಮಾಡ್ತಾ ಇದ್ದ. ಬೇರೆ ನಂಬರ್ನಿಂದ. ಈಗ ಒಂದು ಸಲ ಬಂದರು, ಏನೋ ಅವ್ರ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಆ ಟೈಮಲ್ಲಿ ಫೋಟೋ ಗಿಟೆಲ್ಲ ತಗೊಂಡಿರ್ತಾನೆ, ಅವರು ಬ್ಲಾಕ್ ಮಾಡಿಬಿಟ್ರು. ಇವ್ನು ಸಾಹಸ ಬೇಡ ಅಂತ. ಇವನು ಇನ್ನೊಂದು ನಂಬರಿಂದ ಫೋನ್ ಮಾಡ್ತಾನೆ, ಕಾಲ್ ಮಾಡಿಬಿಟ್ಟು ಅವತ್ತು ತೆಗೆದಂಥ ನಗ್ನ ಫೋಟೋ, ಅರೆನಗ್ನ ಸ್ಕ್ರೀನ್ ಶಾಟನ್ನು ಕಳಿಸ್ತಾ ಇದ್ದ. ನೋಡಿ, ಸಹಕರಿಸಿದ್ರೆ ವೈರಲ್ ಮಾಡೋದಾಗಿ ಬೆದರಿಕೆ ಆಗ್ತಾ ಇದ್ದ. ಇವೊಂದು ಯಾವ ಥರ ಅಂತಂದರೆ, ನಿಮಗೆ ಇಂಟರ್ನೆಟ್ನಲ್ಲಿ ಫೇಸ್ಬುಕ್ಕಲ್ಲಿ ಕೆಲವು ಫೋಟೋ, ಒಂದು ವಿಡಿಯೋ ಕಾಲ್ ಬರುತ್ತೆ ಗೊತ್ತಾ, ವಿಡಿಯೋ ಕಾಲ್ ಬರುತ್ತೆ. ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಅದರಲ್ಲಿ. ವಿಡಿಯೋ ಕಾಲ್ ಬಂದ ನಂತರ ವಿಡಿಯೋ ಕಾಲಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ಆ ಕಡೆಯಿಂದ ಪ್ರಚೋದನೆ ಮಾಡೋದು, ನಿಮ್ಮನ್ನು ಒಂದು ರೀತಿಯಲ್ಲಿ ಬೆತ್ತಲೆ ಮಾಡ್ದಂಗೆ ಮಾಡೋದು, ಆನಂತರ ಆ ವಿಡಿಯೋನ ಮಾಡಿಬಿಟ್ಟು ನಿಮ್ಮ ಮನೆಯವರಿಗೆ ಕಳಿಸೋದು, ದುಡ್ಡು ಕೊಡು ಅಂತ ಕೇಳೋದು. ಆಮೇಲೆ ದುಡ್ಡು ಕೊಡೋದಾಗದವರು ತುಂಬ ಜನ ಸತ್ತೋಗಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ. ಅಂಥದ್ದೇ ಕೇಸ್ ಇದು. ಫೋಟೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಪ್ರಜ್ವಲ್ಗೆ ಬೆದರಿ ಸಂತ್ರಸ್ತೆಯರು ಈತನ ಮುಂದೆ ಬೆತ್ತಲಾಗ್ತಾ ಇದ್ರಂತೆ ಬರ್ತಿರೋ ಮಾಹಿತಿ. ಇವನೇನು ಮಾಡ್ತಾ ಇದ್ದ, 15 ಸಿಮ್ ಇಡ್ತಾ ಇದ್ದ. ಒಂದರಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ದ, ಅದರಿಂದ ಫೋನ್ ಮಾಡ್ತಾ ಇದ್ದ. ಆಮೇಲೆ ಆ ನಂಬರಿಂದ ಕರೆ ಅವರು ಬ್ಲಾಕ್ ಮಾಡ್ತಾಯಿದ್ರು. ಇವನೇನು ಮಾಡ್ತಾ ಇದ್ದ, ಇನ್ನೊಂದು ಸಿಮ್ಮಿಂದ ಕರೆ ಮಾಡಿಬಿಟ್ಟು ಆ ಸಿಮ್ಮಿಂದ ಈ ವಿಡಿಯೋ ಕಳಿಸ್ತಾ ಇದ್ದ. ಅವ್ರು ಬೆದರ್ತಾ ಇದ್ರು. ಇನ್ನೊಂದು 15 ಸಿಮ್ಗಳನ್ನು ಇಟ್ಕೊಂಡಿದ್ದಂತೆ, 15 ಸಿಮ್ಗಳನ್ನು ಇಟ್ಕೊಂಡಿದ್ದ. 15 ಸಿಮ್ಗಳನ್ನು. ಓಕೆ.